ಹಾಯ್ ಫ್ರೆಂಡ್ಸ್, ಟಿ ಟಿ ಬರೀತಿರೋಂಥ ತಮಗೆಲ್ಲರಿಗೂ ಒಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಸ್ಟಾರ್ಟಿಂಗ್ ನಮ್ಮದು ಯಾವುದಪ್ಪ ಅಂದರೆ ಪೇಪರ್ ಟು ಅಂದರೆ ಬಿ ಎಡ್ನವ್ರಿಗೆ ಪೇಪರ್ 2 ಈ ಸರಿ ಅಲೋ ಮಾಡಿದ್ದಾರೆ. ಪೇಪರ್ 2ನಲ್ಲಿ ನಾವು ಸಂಪೂರ್ಣವಾಗಿ ನೋಡ್ಬೋದು. ಪ್ರತಿ ಭಾಗದಲ್ಲಿ 1ರಿಂದ 30, 31ರಿಂದ 60, 61ರಿಂದ 90, ಅದೇ ಥರ 91ರಿಂದ 150 ಇಷ್ಟು ಭಾಗಗಳಲ್ಲಿ ವಿಂಗಡಣೆ ಆಗಿದೆ. ನಾವು ಪೇಪರ್ನಲ್ಲಿ ಭಾಗಗಳನ್ನು ಅಟೆಂಡ್ ಮಾಡಲಿಕ್ಕೆ ತೊಂದರೆ ಆಗುತ್ತಂದರೆ ಈ ಪೇಜ್ ಪ್ರಕಾರ ಅಂದರೆ 2ರಿಂದ 39 ಫಸ್ಟ್ ಈ ಥರ ಒಂದು ಪೇಜ್ ಪ್ರಕಾರ ನಾವು ಏನು ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಅಥವಾ ನಮಗೆ ಇದು ಎಕ್ಸಾಮ್ ಮೂಮೆಂಟಲ್ಲಿ ಸರ್ತಿ ನೋಡೋದಾಗಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಟೈಮ್ ಫಿಕ್ಸ್ ಆಗಿಬಿಡಿ. ಫಸ್ಟಿಗೆ ಪಾರ್ಟ್ 1ನಲ್ಲಿ ಕನ್ನಡ, ಇದು ಸಂಪೂರ್ಣವಾಗಿ 30 ಪ್ರಶ್ನೆಗಳಿಗೆ ಎಂಡ್ ಆಗುತ್ತೆ. ಇಲ್ಲಿಗೆ ಪಾರ್ಟ್ 1 ಎಂಡ್ ಆಯಿತು. ನಂತರ ಈ ಪಾರ್ಟ್ 1 ಇಂಗ್ಲೀಷ್ ಆರಂಭ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಮ್ ತಗೊಂಡಿದ್ದರೆ ಅವ್ರಿಗೆ ಇಂಗ್ಲೀಷ್ ಬರೋದು, ಇಂಗ್ಲೀಷ್ ಇದನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ ಅವರು ಪ್ರಥಮ ಭಾಷೆಯಾಗಿ. ಆದರೆ ಕನ್ನಡ ಮೀಡಿಯಮ್ ತಗೊಂಡಿದ್ದವರಿಗೆ ಕನ್ನಡ ಭಾಷೆ ಪ್ರಥಮ ಭಾಷೆ ಆಗಿರುತ್ತೆ. ಆದರೆ ಇದೇ ಥರ ಲಾಸ್ಟ್ ಇಯರ್ ನಮ್ಮ ಫ್ರೆಂಡ್ ಒಬ್ಬನು ಹಿಂಗೆ ಮಾಡಿ ಇಂಗ್ಲೀಷ್ ಅಂದ್ಬಿಟ್ಲೆ ಈ ಒಂದು ಇಂಗ್ಲೀಷ್ ಕ್ವಶನ್ ಪೇಪರ್ನ ಅವನೇ ಮಾಡಿದ್ದಾನೆ, ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ದಾನೆ. ಅದೇ ತಪ್ಪನ್ನು ನೀವು ಮಾಡಬೇಡಿ. ನೆಕ್ಸ್ಟು ಇದು ಯಾವುದೇ ರೀತಿ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಪಾರ್ಟ್ 2 ಇಂಗ್ಲೀಷಿಗೆ ಬರ್ರಿ. ಪಾರ್ಟ್ 2 ಇಂಗ್ಲೀಷ್ ಅಂದರೆ ಎಲ್ಲ ಲ್ಯಾಂಗ್ವೇಜ್ ತಡ ಆದ ನಂತರ ಪುನಃ ಕನ್ನಡ ಬರುತ್ತೆ. ಇಲ್ಲಿ ನೋಡಿ, ಪುನಃ ಕನ್ನಡ ಇದೆ. ಇದು ಭಾಷೆ 2 ಕನ್ನಡ. ಭಾಷೆ 2 ಕನ್ನಡ ಯಾರಿಗಪ್ಪ ಅಂದರೆ ಇಂಗ್ಲೀಷ್ ಮೀಡಿಯಮ್ ಎಕ್ಸಾಮ್ ಬರೆಯೋರಿಗೆ. ಇದು ಕನ್ನಡ ಮೀಡಿಯಮ್ಮು ಮ್ಯಾಥ್ಸು ಸೈನ್ಸು ಕ್ವಶನ್ ಪೇಪರ್ ಇದು ನಾವು ತಗೊಂಡಿರೋದು. ಇದು ನಮಗೆ ಇಲ್ಲಿಂದ ಪಾರ್ಟ್ 2 ಕನ್ನಡ ಮೀಡಿಯಮ್ನಲ್ಲಿ ಅಪ್ಲಿಕೇಶನ್ ಹಾಕಿ ಕನ್ನಡ ಮೀಡಿಯಮಲ್ಲಿ ಎಕ್ಸಾಮ್ ಬರೆಯೋರಿಗೆ ಪಾರ್ಟ್ 2 ಇಂಗ್ಲೀಷ್ ಆರಂಭ ಆಗೋದು ಇಲ್ಲಿಂದ, ಪೇಜ್ ನಂಬರ್ 46ರಿಂದ. ಇಲ್ಲಿ ಪ್ರಶ್ನೆಗಳು ಸಹ ಅಷ್ಟೇ 31ರಿಂದ ಆರಂಭಗೊಂಡು 60ನೇ ಪ್ರಶ್ನೆ ಅಂದರೆ 60 ಕ್ವಶನ್ವರೆಗೆ ಇರುತ್ತೆ. ಇದು ನಮ್ಮ ಪಾರ್ಟ್ 2 ಇಲ್ಲಿ ಸಂಪೂರ್ಣವಾಯಿತು. ನಂತರ ಪಾರ್ಟ್ 3 ಬಂದರೆ ಇದು ಪಾರ್ಟ್ 2 ಇದೆ. ಇದು ನಾವು ಅಟೆಂಡ್ ಮಾಡೋಂಗಿಲ್ಲ, ಯಾವುದೇ ರೀತಿ ಯಾವುದೇ ಭಾಷೆನ ನಾವು ಅಟೆಂಡ್ ಮಾಡೋದಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಕನ್ನಡ ಮೀಡಿಯಮ್ಮು ಪಾರ್ಟ್ 3 ಅಂದರೆ ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಅಂದರೆ ಕನ್ನಡ ವರ್ಷನ್ ಕೊಟ್ಟಿದ್ದಾರೆ. ನಾವು ಸೈಕಾಲಜಿ ಕನ್ನಡ ವರ್ಷನಲ್ಲಿ ಇದೆ. ನಂತರ ಈ ಒಂದು ಕ್ವಶನ್ಗೆ ಇಂಗ್ಲೀಷಲ್ಲಿ ಆನ್ಸರ್ ಮಾಡೋರಿದ್ದರೆ ಇಂಗ್ಲೀಷಲ್ಲಿ ಆನ್ಸರ್ ಮಾಡಿದರೆ ಇಲ್ಲಿ ಇಂಗ್ಲೀಷ್ ವರ್ಷನ್ ಇದೆ. ಈ ಇಂಗ್ಲೀಷ್ ವರ್ಷನ್ ಸೇಮ್, ಅದೇ ಕ್ವಶನ್ ನಂಬರೆಲ್ಲ ಸೇಮ್ ಇರುತ್ತೆ. ಬೈ ಚಾನ್ಸ್ ಕನ್ನಡದಲ್ಲಿ ಗೊತ್ತಾಗದೇ ಇರೋರು ಇಂಗ್ಲೀಷಲ್ಲಿ ಸಹ ನೋಡ್ಕೋಬೋದು. ನಂತರ ಪಾರ್ಟ್ 4 ಅಂದರೆ ಗಣಿತ ವಿಜ್ಞಾನ ಇದೆ. ಇದು PM ಮತ್ತು CB ಮೆಥಡ್ ಅವರಿಗೆ. ಇನ್ನು EH ಮತ್ತು KH ಈ ಥರ ಸೋಷಲ್ ಸೈನ್ಸ್ ಇರೋ ತಗೊಂಡವ್ರಿಗೆ ಇಲ್ಲಿ ಸಮಾಜ ಮತ್ತು ವಿಜ್ಞಾನ ಬರುತ್ತೆ. ಸೇಮ್ ಅದು 91ರಿಂದನೇ ಕ್ವಶನ್ ಆರಂಭ ಹೋಗುತ್ತೆ. ಸಮಾಜ ವಿಜ್ಞಾನದವರಿಗೆ ಆರಂಭಗೊಂಡು ಸಮಾಜ ವಿಜ್ಞಾನ ಅಂದರೆ ಇಲ್ಲಿ ನಾವು ಗಣಿತ 120 ಕ್ವಶನ್ವರೆಗೆ ಗಣಿತ ಆದರೆ 121ರಿಂದ ವಿಜ್ಞಾನ ಆರಂಭ ಆಗುತ್ತೆ. ಅದರಲ್ಲಿ ಆದರೆ ಸೋಷಲ್ ಸೈನ್ಸ್ ಇರೋರಿಗೆ ಯಾವುದೇ ರೀತಿಯಾದಂಥ ಡಿವೈಡೇಷನ್ ಇರೋಲ್ಲ. ಅವ್ರಿಗೆ ಕಂಪ್ಲೀಟ್ 150 ತನಕ ಸೋಷಲ್ ಸೈನ್ಸ್ ಪ್ರಶ್ನೆಗಳನ್ನೇ ಇರುತ್ತವೆ. ಪ್ರಥಮವಾಗಿ ಅಟೆಂಡ್ ಮಾಡ್ತಿರೋರಿಗೆ ಎಲ್ಲರಿಗೂ ಈ ಮಾಹಿತಿ ಯೂಸ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಎಲ್ರಿಗೂ ಚೆನ್ನಾಗಿ TT ಎಕ್ಸಾಮ್ ಬರೀರಿ.